ನಮಸ್ಕಾರ ರೈತ ಬಂದವರೇ, ನಾವು ಇವತ್ತು ನಂದೂರ್ಬಿ ಗ್ರಾಮದ ನಾಗರಾಜ್ ಪಾಟೀಲ್ ಅವರ ಒಂದು ವಾಟರ್ ಮಿಲನ್ ಪ್ಲಾಟ್ ಬಂದಿದ್ವಿ. ಇವರು ಮೆಲೋಡಿ ತಳಿಯನ್ನು ಹಾಕಿದಾರೆ. ಸುಮಾರು ಒಂದು 5 ಎಕರೆಯಲ್ಲಿ ಇವರು ಬೆಳೀತಾ ಇದ್ದಾರೆ. ಒಂದು 32,000 ಗಿಡಗಳನ್ನು ಕುದಿಸ್ತಾರೆ ಇವರು. ಇವತ್ತು ಇವ್ರದ್ದು 8ನೇ ದಿನದ ಬೆಳೆ ಆಗಿದೆ. ಇವರು ಆಲ್ರೆಡಿ ಮಳೆಗಾಲದಲ್ಲಿ ಇದರಲ್ಲಿ 2 ಪ್ಲಾಟ್ ಕಲ್ಲಂಗಡಿ ತಗೊಂಡ್ರ, ಮತ್ತೆ ಫ್ರೆಶ್ ಪ್ಲಾಟ್ ಮಾಡ್ರ. ನಾವು ಈ ರೀತಿ ಮೇಲಿಂದ ಮೇಲೆ ಕಲ್ಲಂಗಡಿ ಬೆಳೆಯೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಕಡಿಮೆಯಾಗಿ ಇಳುವರಿ ಕಡಿಮೆ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತಿಪ್ಪಿ ಗೊಬ್ಬರ ಹೊಡಿಬೇಕು. ತಿಪ್ಪಿ ಗೊಬ್ಬರ ಹೊಡೆಯೋದ್ರಿಂದ ಭೂಮಿಯಲ್ಲಿ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಹೆಚ್ಚಾಗಿ ಒಂದು ಉತ್ತಮ ಬೆಳೆ ಬರತಕ್ಕ ಸಾಧ್ಯತೆ ಆಗ್ತದೆ. ನಾವು ನೋಡ್ಬೋದು ಈ ಹೊಲದಲ್ಲಿ ಒಂದು ಸಾಲ್ಟ್ ಅಕ್ಯುಮುಲೇಷನ್, ಉಪ್ಪಿನ ಅಂಶ ಒಂದು ಜಾಸ್ತಿ ಆಗಿದೆ. ಈ ರೀತಿ ಉಪ್ಪಿನ ಅಂಶ ಜಾಸ್ತಿ ಆದಾಗ ಏನಾಗ್ತದೆ ಅಂದ್ರೆ ನಾವು ಏನೇ ಫರ್ಟಿಲೈಸರ್ ಕೊಟ್ಟರು ಕೂಡ ಅದು ತಗೊಳ್ಳೋದಿಲ್ಲ, ಪ್ಲಾಂಟ್ ಅಲ್ಲೇ ಸ್ಟಾಪ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೇಕು ಅಂತಂದ್ರೆ, ನಾವು ಡ್ರಿಪ್ ಅಲ್ಲಿ ಸಾಲ್ಟ್ ಡೌನ್ ಅಂತಕ್ಕಂಥ ಒಂದು ಪ್ರಾಡಕ್ಟ್ ಬರ್ತದೆ. ಅದನ್ನ ಪ್ರತಿಯೊಂದು ಎಕರೆಗೆ 1 kg ನಾವು ಡ್ರಿಪ್ ಅಲ್ಲಿ ಬಿಡ್ಬೇಕು. ಆಮೇಲೆ ಇವ್ರು ಕೇಳಿದ್ವಿ ರೈತರಿಗೆ, ಈ ಬೆಡ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಅವ್ರು ತಿಪ್ಪಿ ಗೊಬ್ಬರನೇ ಹಾಕೊಂಡಿಲ್ಲ. ತಿಪ್ಪಿ ಗೊಬ್ಬರ ಹಾಕೊಂಡಿಲ್ಲ ಅಂತಂದ್ರೆ ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇರೋದಿಲ್ಲ. ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ಅಂದ್ರೆ ಬೆಳೆ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಈ ತರ ನೀವು ತಿಪ್ಪಿ ಗೊಬ್ಬರ ಹಾಕೊಂಡಿಲ್ಲ ಅಂತಂದ್ರೆ ಕಾರ್ಬನ್ ಸ್ಟೋನ್ ಅಂತ ಒಂದು ಪ್ರಾಡಕ್ಟ್ ಬರ್ತದೆ. ಪ್ರತಿ ಎಕರೆಗೆ 1 kg ನೀವು ಡ್ರಿಪ್ ಅಲ್ಲಿ ಬಿಟ್ರೆ ನೀವು ತಿಪ್ಪಿ ಗೊಬ್ಬರನ ನೀವು ತಕ್ಕ ಮಟ್ಟಿಗೆ ಕಾಂಪನ್ಸೇಟ್ ಮಾಡಬಹುದು. ಅಂದ್ರೆ ಅದಕ್ಕೆ ಪ್ರತಿಯಾಗಿ ನೀವು ಕಾರ್ಬನ್ ಸ್ಟೋನ್ ನ ಉಪಯೋಗಿಸಬಹುದು. ಆಮೇಲೆ ವಾಟರ್ ಮ್ಯಾನೇಜ್ಮೆಂಟ್, ನಾವು ಏನು ಒಂದ್ಸಲ ಅಗಿ ಹಚ್ಚೋದಕ್ಕಿಂತ ಪೂರ್ವದಲ್ಲಿ ಸರಿಯಾಗಿ ನಾವು ಬೆಡ್ ತೋರಿಸಿದ ಮೇಲೆ ಮುಂದೆ ನಾವು ಪ್ರತಿದಿನ 10 ಅಥವಾ 15 ನಿಮಿಷ ಅಷ್ಟೇ ನಾವು ನೀರು ಬಿಡಬೇಕು. ಅದು ಅಂತಂದ್ರೆ ಫಸ್ಟ್ ನೀರು ಬಿಟ್ಟು ಆಮೇಲೆ ಗೊಬ್ಬರ ಬಿಡಬೇಕು. ಫಸ್ಟ್ ಗೊಬ್ಬರ ಬಿಟ್ಟು ಆಮೇಲೆ ನೀರು ಬಿಡಬಾರ್ದು. ಇದ್ರಲ್ಲಿ ಏನಾಗ್ತದೆ, ಆ ಗೊಬ್ಬರ ರೂಟ್ ಜೋನ್ ಅಂದ್ರೆ ಈ ಬೇರಿನಂತ ತೆಗಡೆ ಇಳೋದ್ರಿಂದ ಆ ಗೊಬ್ಬರ ಗಿಡಗಳಿಗೆ ಸಿಗೋದಿಲ್ಲ. ಈ ರೀತಿ ನಿಮ್ಗೆ ಏನಾದ್ರು ಕಲ್ಲಂಗಡಿಯಲ್ಲಿ ಸೂಕ್ತವಾದ ಮಾಹಿತಿ ಬೇಕಾಗಿತ್ತಂದ್ರೆ ನಮ್ಮ ಸಿದ್ಧಗಂಗಾ ಕೃಷಿ ಮತ್ತು ಮಾಹಿತಿ ಮಾರಾಟ ಕೇಂದ್ರ, ರಾಮ ಮಂದಿರ ಸರ್ಕಲ್, ಕಲಬುರಗಿ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು.